ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗಿನ ನಮ್ಮ ಬ್ಯುಸಿ ಲೈಫಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಹೇಗೆ ಇರುತ್ತೋ ಅದೇ ರೀತಿಯಲ್ಲಿ ಲೋ ಬಿ ಪಿ ಅಥವಾ ಕಡಿಮೆ ರಕ್ತದೊತ್ತಡ ಸಮಸ್ಯೆ ಕೂಡ ತುಂಬಾ ಒಂದು ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ನಮಗೆ ಸ್ಟ್ರೆಸ್ಸಿಂದ ಎಲ್ಲ ಇರ್ಬೋದು ಅಥವಾ ನಮ್ಮ ಬ್ಯುಸಿ ಶೆಡ್ಯೂಲಿಂದನೇ ಇರಬಹುದು, ಮೆಂಟಲಿ ತುಂಬಾ ಸ್ಟ್ರೆಸ್ ಆದಾಗ ಕೂಡ ಆಗುತ್ತೆ. ಈವನ್ ಸಣ್ಣ ಏಜಿನವರಲ್ಲಿ ಕೂಡ ಈ ಸಮಸ್ಯೆ ಕಾಡ್ತಾ ಇರುತ್ತೆ, ಪದೇ ಪದೇ ಕಾಡ್ತಾ ಇರುತ್ತೆ. ತುಂಬ ಡೇಂಜರಸ್ ಕೂಡ ಹೌದಿದು. ಲೋ ಬಿ ಪಿ ಆದಾಗ ನಾವು ತಕ್ಷಣಕ್ಕೆ ಏನು ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಸಿಂಪಲ್ ಮನೆಮದ್ದನ್ನು ಮಾಡ್ಕೊಳ್ಬಹುದು. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನು 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ತಗೊಳ್ತಾ ಇದ್ದೀನಿ. ತುಂಬ ಬಿಸಿ ನೀರು ಬೇಡ ಆಗುತ್ತೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ನಮಗೆ ಲೋ ಬಿ ಪಿ ಆದಾಗ ತಕ್ಷಣಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಅಲ್ವಾ. ತುಂಬ ತಲೆ ಸುತ್ತದಂಗೆ ಆಗುತ್ತೆ, ಕಣ್ಣೆಲ್ಲ ಬ್ಲರ್ ಆದಂಗೆ ಆಗುತ್ತೆ, ಕಣ್ಣು ಕತ್ತಲೆ ಬಂದಂಗೆ ಆಗೋದು ಎಲ್ಲ ಕೂಡ ಆಗುತ್ತೆ. ಕೈಕಾಲು ಶಿವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಥರ ಆದಾಗ ನಮಗೆ ಸಡನ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ, ಏನು ಮಾಡೋಕ್ಕೂ ಕೂಡ ಆಗಲ್ಲ. ಅಷ್ಟೊಂದು ಒಬ್ಬರೇ ಮನೇಲಿದ್ದಾಗಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಆವಾಗ ಇಮ್ಮಿಡಿಯೇಟ್ಲಿ ನಾವು ಸ್ವಲ್ಪ ಬೆಚ್ಚಗಿನ ನೀರಿಗೆ ಈ ಥರ ಉಪ್ಪು ಹಾಕ್ಕೊಂಡು ಕುಡಿಬಹುದು. ತಕ್ಷಣಕ್ಕೆ ಬಿ ಪಿ ನಾರ್ಮಲೈಸ್ ಆಗಬೇಕು, ಲೋ ಬಿ ಪಿ ಆಗಿರೋದು ಕರೆಕ್ಟ್ ಆಗಬೇಕಂತ ಹೇಳಿದರೆ ನಾವು ಈ ಥರ ಕುಡಿಬಹುದು. ನಾವು ಬರೀ ಈ ಥರ ಉಪ್ಪು ಮತ್ತು ನೀರನ್ನು ಆ್ಯಡ್ ಮಾಡಿ ಕೂಡ ಕುಡಿಬಹುದು. ಇಲ್ಲ ಆದರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಏನಾದರೂ ತಲೆ ಸುತ್ತೋದು ಥರ ಎಲ್ಲ ಇದ್ದರೆ ಲೋ ಬಿ ಪಿ ಆಗಿ ಅದೆಲ್ಲ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಎನರ್ಜಿ ಕೂಡ ಸಿಗುತ್ತೆ. ಒಂದು ರೀತಿ ಟೇಸ್ಟ್ ಕೂಡ ಇರುತ್ತೆ. ಇದು ಡೈಜೆಷನ್ಗೆಲ್ಲ ಪ್ರಾಬ್ಲಮ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಲೋ ಬಿ ಪಿ ಇರೋರಿಗೆ ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ತುಂಬ ಇಮ್ಮಿಡಿಯೇಟ್ ರಿಲೀಫ್ ಸಿಗಬೇಕು, ಇಮ್ಮಿಡಿಯೇಟ್ಲಿ ನಮ್ಮ ಬಿ ಪಿ ನಾರ್ಮಲೈಸ್ ಆಗಬೇಕು, ತಲೆ ಸುತ್ತೋದೆಲ್ಲ ಕಡಿಮೆ ಆಗಬೇಕು ಅಂತಾದರೆ ಈ ಥರ ನಾವು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಏನೇ ಸಜೆಷನ್ಗಳಿದ್ರು ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.